ನಿಮ್ಮ ಹೆಸರು? ನನ್ನ ಹೆಸರು ಭುವನೇಶ್ವರಿ ಅಂತ. ಎಲ್ಲಿಂದ ಬಂದಿದ್ದೀರಾ? ವಿಜಯಪುರದಿಂದ ಬಂದಿದ್ದೀನಿ. ಉದ್ಯೋಗ ಮೇಳದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದಾಗ ಯಾವ ರೀತಿಯಾದ ತಯಾರಿಗಳನ್ನ ನಡೆಸ್ಕೊಂಡಿದ್ದೇವೆ, ಯಾವ ರೀತಿ ಪ್ರಿಪರೇಷನ್ ಆಗಿದ್ದೀರಾ? ಅಂದರೆ ಮ್ಯಾಮ್ ಬೇಸಿಕ್ಸ್ ಎಲ್ಲ ನೋಡ್ಕೋಬೇಕು. ಮತ್ತು ಸ್ಟಾರ್ಟಿಂಗಿಂದ ಅಂದರೆ ಇದು ಫಸ್ಟ್ ಆಪರ್ಚುನಿಟೀಸ್ ಅಲ್ಲ, ಎಲ್ಲ ಕಡೆ ಟ್ರೈ ಮಾಡಬೇಕು ಅಂತ. ಲೈಕ್ ಫಿನಾನ್ಸು, ಬ್ಯಾಂಕಿಂಗು ಮತ್ತು ಟೆಕ್ನಾಲಜಿ ಎಲ್ಲ ಕಡೆನೂ ನೋಡ್ಕೊಂಬರ್ಬೇಕಂತ. ಟೆಕ್ನಾಲಜಿ, ಬ್ಯಾಂಕಿಂಗ್ ಎಲ್ಲ ಕಡೆನೂ ನೋಡ್ಕೊಂಡು ಬಂದಿದ್ದೀವಿ ಮ್ಯಾಮ್. ಈಗ ಉದ್ಯೋಗ ಮೇಳಕ್ಕೆ ಬರುವಾಗ ಕೆಲವೊಂದು ನೀವು ಪ್ರತಿಗಳನ್ನ ತರಬೇಕಾಗುತ್ತೆ, ರೆಕಾರ್ಡ್ಸ್ಗಳನ್ನ ತರಬೇಕಾಗುತ್ತೆ. ಏನೇನು ತಗೊಂಡು ಬಂದಿದ್ದೀರಾ? ಅಂದರೆ ಮ್ಯಾಮ್ 10th ಮಾರ್ಕ್ಸ್ ಕಾರ್ಡು, PUCದು, ಡಿಗ್ರಿ ಸರ್ಟಿಫಿಕೇಟು, ಡಿಗ್ರಿ ಮಾರ್ಕ್ಸ್ ಕಾರ್ಡು ಮತ್ತು ಇನ್ಕಮ್ ಕಾಸ್ಟು ಅಲಾಂಗ್ ವಿತ್ ಆಧಾರ್ ಕಾರ್ಡು. ಉದ್ಯೋಗ ಮೇಳ ಅಂತ ಬಂದಾಗ ಎಷ್ಟು ಹೆಲ್ಪ್ಫುಲ್ ನಿಮ್ಗೆಲ್ಲ ಇದು? ಮ್ಯಾಮ್ ಅಂದರೆ ಇವಾಗ ನಮ್ಮ ಗ್ರ್ಯಾಜುಯೇಟ್ಸ್ಗೆ ತುಂಬ ಹೆಲ್ಪ್ಫುಲ್ ಮ್ಯಾಮ್. ಅಂದರೆ ಒಂದೊಂದು ಕಡೆ ಹೋಗಿ ಹುಡುಕಿ ಒಂದೊಂದು ದಿನ ವೇಸ್ಟ್ ಮಾಡೋಕ್ಕಿಂತ ಒಂದೇ ದಿನ ಅಲ್ಲಿ ಎಲ್ಲ 4-5 ಕಡೆ ನಾವು ಆಪರ್ಚುನಿಟೀಸನ್ನು ಯೂಸ್ಫುಲ್ ಮಾಡ್ಕೋಬೋದಲ್ಲ. ಒಂದು ಕಡೆ ಒಂದಿನ ವೇಸ್ಟ್ ಮಾಡೋದಕ್ಕಿಂತ ಒಂದೇ ದಿನ ಅಲ್ಲಿ 4-5 ಆಪರ್ಚುನಿಟೀಸ್ ನಾವು ಎಕ್ಸ್ಪ್ಲೋರ್ ಮಾಡ್ಬೋದಲ್ಲ. ಸೊ ಇದು ಬೆಸ್ಟ್ ಅಂತ ಅನ್ಕೋತೀನಿ ಮ್ಯಾಮ್. ನೀವು ಯಾವುದೋ ಒಂದು ಕಂಪ್ನಿಗೆ ಸೆಲೆಕ್ಟ್ ಆಗ್ತೀರಾ, ನನ್ನ ಕನಸಿನ ಕೆಲಸವನ್ನ ನಾನು ಪಡ್ಕೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್? ಹಾಂ ಮ್ಯಾಮ್, ಇದೆ ಮ್ಯಾಮ್. ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀನಿ, ನೋಡಬೇಕು ಮ್ಯಾಮ್. ಇನ್ ಕೇಸ್ ಆದರೆ ತುಂಬ ಖುಷಿ ಆಗುತ್ತೆ. ಓಕೆ, ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ? ಇಲ್ಲ ಮ್ಯಾಮ್, ಇನ್ನೂ ಸರ್ಚ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಮೇಲೆ ನೋಡ್ತಾ ಇದ್ದೀವಿ. ನಾ ಫಿನಾನ್ಸು, ಬ್ಯಾಂಕಿಂಗ್ ಅಂತ ಅದು ನೋಡಿ ಅಪ್ಲೈ ಮಾಡಬೇಕು. ನಿಮಗೆ ಯಾವ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ನಿಮಗೆ? IT ಸೆಕ್ಟ್ರಲ್ಲಿ ಹೋಗೋ ಆಸೆ ಇದೆ ಮ್ಯಾಮ್. ಸೊ ಟೆಕ್ನಾಲಜಿ ಮೇಲೇ, ಅಂದರೆ CS ಗ್ರ್ಯಾಜುಯೇಟ್ ಅಲ್ಲ, ಸೊ ಟೆಕ್ನಾಲಜಿಯಲ್ಲೇ ಹೋಗ್ಬೇಕಂತ ಆಸೆ ಮ್ಯಾಮ್.